ಆದರೆ ನಮ್ಮ ಕಾಲೇಜ್ ಇತಿಹಾಸ ಪ್ರತಿಯೊಬ್ಬರಿಗೂ ತಿಳಿಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕಾಲೇಜ್ ಇತಿಹಾಸ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜು 1996 ನಾನು ಫಸ್ಟ್ ಬ್ಯಾಚು. 1996 ಕಾಲೇಜು ಓಪನ್ ಆದಾಗ ಬಾಯ್ಸ್ ಕಾಲೇಜಲ್ಲಿ ಒಂದು ಪ್ರಿನ್ಸಿಪಲ್ ಚೇಂಬರ್ ಬಿಟ್ಟರೆ ಬೇರೇನೂ ಇರಲಿಲ್ಲ. ಈ ಕಾಲೇಜ್ ಒಂದು ಪ್ರಿನ್ಸಿಪಲ್ ಚೇಂಬರ್ ಬಿಟ್ಟರೆ ಹುಡುಗರಿಗೆ ಓದ್ಲಿಕ್ಕಾಗಲಿ, ಹುಡುಗರಿಗೆ ಕ್ಲಾಸ್ ರೂಮ್ ತಗೊಳ್ಳಿಕ್ಕಾಗಲಿ, ಹುಡುಗರಿಗೆ ಪಾಠ ಹೇಳಲಿಕ್ಕಾಗಲಿ ಒಬ್ಬ ಲೆಕ್ಚರರು ಇಲ್ಲ, ಯಾರೂ ಇಲ್ಲ. ಪ್ರಿನ್ಸಿಪಾಲು ಮತ್ತು ಕ್ಲರಿಕಲ್ ಸ್ಟಾಫ್, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಇಷ್ಟು ಬಿಟ್ಟರೆ ಯಾರೂ ಇರಲಿಲ್ಲ. ನಾವು 100 ಜನ ಇದ್ವಿ ಫಸ್ಟ್ ಇಯರಲ್ಲಿ. 1996 ನಾವು 100 ಜನ ಸ್ಟೂಡೆಂಟ್ಸ್ ಇದ್ವಿ. 100 ಜನ ಸ್ಟೂಡೆಂಟ್ಸು ನಾವು ಬೆಳಗ್ಗೆ ಹೋದರೆ ಬಾಯ್ಸ್ ಕಾಲೇಜಲ್ಲಿ ಕಾಮರ್ಸ್ ಬ್ಲಾಕಲ್ಲಾಗಲಿ ಅಥವಾ ಆರ್ಟ್ಸ್ ಬ್ಲಾಕಲ್ಲಾಗಲಿ ಅವರು ರೂಮ್ ಕೊಡ್ತಿರ್ಲಿಲ್ಲ. ಯಾಕೆಂದರೆ ಅವ್ರ ಕಾಲೇಜ್ ಅವ್ರು ನಡೆಸ್ತಾ ಇದ್ರು. ಅವ್ರು ನಡೆಸಬೇಕಾದ್ರೆ ಕಾಲೇಜು ನಮ್ಗೆ ರೂಮ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 100 ಜನ ಆಚೆ ಕ್ಯಾಂಪಸಲ್ಲಿ ಇರ್ತಾ ಇದ್ವಿ. ಕ್ಯಾಂಪಸಲ್ಲಿ ಬೆಳಗ್ಗೆ 7 ಗಂಟೆಗೆ ಹೋದರೆ 7 ಗಂಟೆಯಿಂದ 9 ಗಂಟೆ, ಯಾಕಂದರೆ 9 ಗಂಟೆಗೆ ಕಾಮರ್ಸ್ ಶುರು ಆಗುತ್ತೆ. ನಾವು 9 ಗಂಟೆಗೆ ಅಷ್ಟೊತ್ತಿಗೆ ಆಚೆ ಬರಬೇಕು. ಮಧ್ಯಾಹ್ನ 3 ಗಂಟೆಗೆ ಹೋಗ್ಬೇಕು. 3 ಗಂಟೆಗೆ ಅವ್ರು ಮುಗಿಸಿದ್ಮೇಲೆ 3 ಗಂಟೆಗೆ ಮತ್ತೆ ಕ್ಲಾಸ್ ರೂಮ್ಸ್ಗೆ ಹೋಗ್ಬೇಕು. ಕ್ಲಾಸ್ ರೂಮ್ಸ್ಗೆ ಹೋದ್ರೂ ನಮ್ಗೆ ಹೇಳ್ಕೊಳ್ಳಿಕ್ಕೆ ಬರೀ ಗೆಸ್ಟ್ ಫ್ಯಾಕಲ್ಟಿ ಇದ್ರೆ ಹೊರತು ಅದು ಎಲ್ಲ ನಮ್ಮ ಅಡ್ವೊಕೇಟ್ಸೇ. ನಮಗೆ ಯಾರೂ LLM ಮಾಡಿ ಡಾಕ್ಟರೇಟ್ ಮಾಡಿ ಬಂದು ಪಾಠ ಹೇಳಿದವ್ರು ಯಾರೂ ಇಲ್ಲ. ನಮ್ಗೆ ನಾವೇ ಸಿಲೆಬಸ್ ಸಮೇತ ಗೊತ್ತಿಲ್ದಿರ ನಮ್ಮ ಆನಂದ್ ಅವರು ಇದ್ದಾರೆ. ನಮ್ಗೆ ಸಿಲೆಬಸ್ ಸಮೇತ ಗೊತ್ತಾಗ್ತಾ ಇರಲಿಲ್ಲ ಫಸ್ಟ್ ಇಯರಲ್ಲಿ. ಸಿಲೆಬಸ್ ಕೂಡ ಗೊತ್ತಿಲ್ದಿರ ಕಷ್ಟಪಟ್ಟು ನಮ್ಗೆ ನಾವೇ ಓದಿರೋದು. ಓದ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಟಾಯ್ಲೆಟ್ ಇರಲಿಲ್ಲ, ಗಂಡು ಮಕ್ಕಳಿಗೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಕಂಪ್ಲೀಟ್ ಕ್ಯಾಂಪಸ್ ಏನೂ ಇಲ್ಲ. ಗಲಾಟೆ ಮಾಡಿ ಆಮೇಲೆ 3 ವರ್ಷ ಆದಮೇಲೆ ಕಾಮರ್ಸ್ ಬ್ಲಾಕ್ ಮೇಲೆ 3 ರೂಮ್ ತಗೊಂಡ್ವಿ. ಅದಕ್ಕೆ ಮೊದಲು ಒಂದು ರೂಮು ಅದೇ ಲೈಬ್ರರಿ ಬಿಲ್ಡಿಂಗಲ್ಲಿ ಮೇಲ್ಗಡೆ ಒಂದು ರೂಮ್ ತಗೊಂಡ್ವಿ. ಆ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಡೆಸ್ಕ್ ಇರಲಿಲ್ಲ. ಬಾಯ್ಸ್ ಕಾಲೇಜಲ್ಲಿ ಸಂಜೆ ಹೋಗೋದು, 5 ಗಂಟೆಗೆ ಹೋಗೋದು, ಒಂದೊಂದು ಡೆಸ್ಕ್ ಎತ್ಕೊಂಡ್ಬಂದು ಹಾಕೊಳ್ಳೋದು. ಈ ರೀತಿ ನಮ್ಮ 5 ವರ್ಷದ ಜರ್ನಿ ನಡೀತು. ನಾವು ಆಚೆ ಬಂದ್ವಿ. ನಾವು ನಮ್ಮ ಪಾಡಿಗೆ ನಾವು ಎನ್ರೋಲ್ಮೆಂಟ್ ಆದ್ವಿ, ನಮ್ಮ ವೃತ್ತಿನ ನಾವು ಬಳಸ್ಕೊಂಡ್ವಿ, ನಮ್ಮ ಪಾಡಿಗೆ ನಾವಿದ್ದು. 23 ವರ್ಷ ಆಮೇಲೆ ಅದೇ ಟೈಮಲ್ಲೇ ಈ ಲ್ಯಾಂಡು ಅಲಾಟ್ ಆಗಿತ್ತು. ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲ ಹೇಳಿದ್ರು. ಆದರೆ ನಾವು ನಮ್ಮ ವೃತ್ತಿನಲ್ಲಿ ಇದ್ದೋದ್ರಿ, ನಮ್ಮ ಪ್ರೊಫೆಷನಲಿಸಮಲ್ಲಿ ನಾವು ಇದ್ದೋದ್ಮೇಲೆ ಈ ಕಡೆ ಬರ್ಲಿಕ್ಕೆ ಆಗಲಿಲ್ಲ. ಆಮೇಲೆ 22ನಲ್ಲಿ ಫಸ್ಟು ಇಲ್ಲಿ ಪೇಪರಲ್ಲಿ ಅಲ್ಯುಮಿನಿ ಅಸೋಸಿಯೇಷನ್ ಮಾಡಬೇಕು ಅಂತ ಹೇಳಿದಾಗ ನಾವು ಈ ಕಾಲೇಜಿಗೆ ಬಂದರೆ ಹಾಳು ಬಿದ್ದಂಗಿತ್ತು ಈ ಕಾಲೇಜು. ಇವತ್ತು ನೀವು ನೋಡ್ತಾ ಇರುವಂಥ ಕಾಲೇಜ್ ಇದಲ್ಲ. ನೀವು ನೋಡ್ತಾ ಇರೋ ಕಾಲೇಜ್ ಸಂಪೂರ್ಣವಾಗಿ ಬದಲಾಗಿದೆ. ನ್ಯಾಕ್ ಟೀಮ್ ಅವರು ಬಂದು ಇಲ್ಲಿ ತನಕ ಬಂದವರು ಯಾರು ಗ್ರೇಡ್ ಕೊಟ್ಟಿಲ್ಲ. ಗ್ರೇಡ್ ತಗೊಳ್ಳೋದಕ್ಕೂ ಈ ಕಾಲೇಜ್ಗೆ ಅರ್ಹತೆ ಇರಲಿಲ್ಲ. ಯಾಕಂದ್ರೆ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೋಡೆಗೆ ಸುಣ್ಣ ಸಮೇತ ಬಳ್ದಿರ್ಲಿಲ್ಲ. ಗೋಡೆ ಎಲ್ಲ ಬೂಜುಗಳಿಡ್ದಂಗಿತ್ತು. ಆದರೆ ನಮ್ಮ ರಾಜಕೀಯದವರಾಗ್ಲಿ ಬೇರೆಯವರಾಗ್ಲಿ ಯಾರೂ ಇದ್ರ ಬಗ್ಗೆ ತುಂಬಾ ಕಡೆಗಣಿಸಿದ್ರು. ದಿಸ್ ಈಸ್ ದ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ದಿಸ್ ಈಸ್ ದ ಓರಿಯೆಂಟೇಷನ್ ಫಾರ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ. ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಒಬ್ಬರಿಗಾದ್ರೂ ನಮ್ಮದು ಅಂತ ಬರಬೇಕು. ನಾನು ಇಲ್ಲಿ ಇರುವಂತ ಎಲ್ಲಾ ಲೆಕ್ಚರರ್ಸ್ಗೂ ದಯವಿಟ್ಟು ಕೇಳ್ಕೊಂತೀನಿ, ಈ ಕಾಲೇಜ್ನ ನಮ್ಮ ಕಾಲೇಜು ಅಂತ ತಿಳ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಈ ಕಾಲೇಜ್ನ ಒಂದು ಮೆಟ್ಟು ಮೇಲೆ ಏರಿಸಬೇಕು ಅಂದ್ರೆ, ಇವಾಗ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ, ಬೇರೆ ಬೇರೆ ಕಾಲೇಜಿಂದ ಬಂದಿದ್ದೀರಾ. ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನಮ್ದು ಆ ಕಾಲೇಜಲ್ಲೇ ಇರುತ್ತೆ ಮನಸ್ಥಿತಿ. ಆ ಕಾಲೇಜಿಂದ ಈ ಕಾಲೇಜಿಗೆ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ನಮ್ಮ ಕಾಲೇಜು ಅಂದ್ರೆ ಅಲ್ಲಿಂದೇ ಬರುತ್ತೆ, ಇಲ್ಲಿಂದ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ದಯವಿಟ್ಟು ಎಲ್ಲರೂ ಇಲ್ಲೇ ಇದ್ದೀರಾ, ಇವರೆಲ್ಲ ನಿಮ್ಮ ಮಕ್ಕಳೇ. ಈ ಮಕ್ಕಳಿಗೆ ಒಂದು ಬುದ್ಧಿ ಬರಬೇಕು ಅಂದ್ರೆ ನೀವು ಹೇಳ್ಕೊಡುವಂತ ಪಾಠನೆ. ನಮ್ಗೊಬ್ಬ ಪ್ರಿನ್ಸಿಪಲ್ ಇದ್ರು, ಫಸ್ಟ್ ಪ್ರಿನ್ಸಿಪಲ್ ಆಫ್ ದಿಸ್ ಲಾ ಕಾಲೇಜ್ ವಾಸ್ ಮುನ್ರೆಡ್ಡಿ, ಎಸ್ ಮುನ್ರೆಡ್ಡಿ. ಅವರು ಹೇಳ್ತಾ ಇದ್ರು, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು 100 ಜನ ಬಂದು ಅಲ್ಲಿ ಕುತ್ಕೊಂಡಾಗ ಹೇಳ್ತಾ ಇದ್ರು, ಅಪ್ಪ ನಿಮ್ಗೆಲ್ಲರಿಗೂ ಪಾಠ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎದ್ದೋಗ್ತೀರಾ, ಮತ್ತೆ ಒಳಗೆ ಬರ್ತೀರಾ, ಕುತ್ಕೊಂತೀರಾ. ಆದರೆ ಲೆಕ್ಚರರ್ಗೆ ಕೊಡುವಂಥ ದುಡ್ಡು ಇದೆಯಲ್ಲ, ಅದು ಬಂದು ಸರ್ಕಾರ ಕೊಡುತ್ತೆ. ಆ ಸರ್ಕಾರ ಕೊಡೋ ದುಡ್ಡು ಯಾರ್ದು ಅಲ್ಲ, ನಿಮ್ಮಪ್ಪ, ನಿಮ್ಮ ತಾತ, ನಿಮ್ಮ ಮುತ್ತಾತ ಎಲ್ಲರೂ ಕಟ್ಟುವಂಥ ದುಡ್ಡುಗಳು, ಅಲ್ಲಿ ಸೇರಿರುವಂಥ ದುಡ್ಡುಗಳಲ್ಲೇ ಕೊಡೋದು. ಅದು ನಿಮ್ಮ ದುಡ್ಡು. ಆ ದುಡ್ಡನ್ನ ಲೆಕ್ಚರರ್ಸ್ ಕೊಡುವಂಥ ದುಡ್ಡನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಕ್ಷಣ ಕೂಡ ನಿಮ್ಮ ಡೌಟ್ಸ್ನ ಏನು ಬಿಡಬೇಡಿ, ಎಲ್ಲ ಕೇಳಿ ತಿಳ್ಕೊಂಡು ಆಮೇಲೆ ಕ್ಲಾಸಿಂದ ಆಚೆ ಹೋಗಿ ಅಂತ ಹೇಳ್ತಾರೆ. ಅದು ನಮಗೆ ಆ ಕ್ಷಣಕ್ಕೆ ನಮ್ಗೆ ಹೇಳಿದಾಗ ಏನೋ ಮಾಮೂಲಿಯಾಗಿ ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ಹುಡುಗ್ರೆ, ನಿಮ್ಮ ಮನಸ್ಥಿತಿನೇ ನಮ್ಮದು ಇತ್ತು, ನಮಗೆ ಮಾಮೂಲಿಯಾಗಿ ಅನ್ನಿಸ್ತಾ ಇತ್ತು. ಆದರೆ ಆ ಬಿಲ್ಡಿಂಗ್ ಇಲ್ದಿರ 2ನೇ ವರ್ಷ 3ನೇ ವರ್ಷ ನಾವು ಬಾಧೆ ಬಿದ್ವಲ್ಲ ಕ್ಯಾಂಪಸ್ಸಲ್ಲಿ. ಆ ಕ್ಯಾಂಪಸ್ಸಲ್ಲಿ ಬಾಧೆ ಬಿದ್ದಿರೋ ಆ ಬಾಧೆ ನಮಗೆ 3ನೇ ವರ್ಷ ಆದ್ಮೇಲೆ ಅರಿವಾಯ್ತು. ಆ ಲೆಕ್ಚರರ್ಸ್ ಬಂದಾಗ ನಾವು ಏನಿದೆಯೋ ಅದನ್ನ ನಾವು ತಿಳ್ಕೋಬೇಕು ಅಂತ. ಆದರೆ ನಮ್ಗೆ ಆ ಚಾನ್ಸ್ ಸಿಗಲಿಲ್ಲ. ಯಾಕಂದರೆ 5ನೇ ವರ್ಷದ ತನಕ ನಮ್ಗೇನೂ ಇಲ್ಲ. ನಾವು ಆಚೆ ಬಂದ್ವಿ. ಆಮೇಲೆ ಈ ಕಾಲೇಜ್ ಬಂದಿದೆ. ಈ ಕಾಲೇಜ್ ಬಂದಾಗ
ನಾವು ಲಾಸ್ಟ್ ಇಯರ್ ಬಂದಾಗ ಈ ಕಾಲೇಜು ಹಾಳ್ಬಿದ್ದಂಗೆ ನೋಡಿ, ಇದೇ ರೂಮಲ್ಲೇ ನನಗೆ ಮಾತಾಡ್ಲಿಕ್ಕೆ ಕೂಡ ಇಷ್ಟ ಆಗಲಿಲ್ಲ. ಬಂದೆ, ಅಲ್ಲಿ ಕೂತ್ಕೊಂಡೆ. ಎಷ್ಟು ನೋವಾಯ್ತು ಅಂದರೆ ಇದು ನಮ್ಮ ಕಾಲೇಜಾ ಅನ್ನಿಸ್ತು. ಇಷ್ಟು ಜನ ಹುಡುಗರು ಇಂಥ ಕಾಲೇಜಲ್ಲಿ ನಾವು ಏನು ಇಲ್ಲದೆ ಇದ್ದಾಗ ರಾಜಾರೋಷವಾಗಿದ್ವಿ. ರೂಮೇ ಇಲ್ಲದೆ ಇದ್ದಾಗ ನಾವು ರಾಜಾರೋಷವಾಗಿದ್ದಾಗ, ಇಷ್ಟು ಕ್ಯಾಂಪಸ್ಸು, ಇಷ್ಟು ರೂಮುಗಳು ಎಲ್ಲ ಇದ್ದಾಗ ನಮ್ಮ ಹುಡುಗರು ಹೆಂಗಿರ್ಬೇಕು? ಫುಲ್ ಖುಷಿಯಾಗಿ ಓಡಾಡಬೇಕು, ಖುಷಿಯಾಗಿರ್ಬೇಕು. ಅಂಥದ್ದು ಕ್ಯಾಂಪಸ್ಸು ಬೂಜಿಡ್ದಂಗಿದ್ರೆ ನ್ಯಾಕ್ ಅವರು ನಮಗೆ ಗ್ರೇಡಾ ಕೊಡ್ತಾರೆ? ಲೆಕ್ಚರರ್ಸ್ ಎಷ್ಟೇ ಇರಲಿ, ಪಾಠ ಎಷ್ಟೇ ಹೇಳ್ಕೊಳ್ಳಿ, ಎಷ್ಟೇ ಜನ ಆಚೆ ಬರಲಿ, ಇವತ್ತು 2000 ಜನ ಮೇಲ್ಪಟ್ಟು ನಮ್ಮ ಕಾಲೇಜಿಂದ ಆಚೆ ವಕೀಲರು ಬಂದಿದ್ದಾರೆ. ಅವ್ರೆಲ್ಲರೂ ಇದೇ ಕ್ಯಾಂಪಸ್ ಇಂದ ಆಚೆ ಹೋದವರು. ಈ ಕಾಲೇಜ್ಗೆ ನಾನು ಫಸ್ಟ್ ಅಡ್ವೊಕೇಟ್ ಆಗಿ ಎನ್ರೋಲ್ ಆಗಿರೋನು. ಈ ಕಾಲೇಜ್ ಕ್ಯಾಂಪಸ್ ಬಂದಾಗ ನ್ಯಾಕ್ ಅವ್ರು ಬರ್ತಾರೆ ಅಂದಾಗ ಸರ್ಕಾರ ಅದು ಕೊಡುತ್ತೆ ಇದು ಕೊಡುತ್ತೆ ಅಂತ ಹೇಳ್ಬಿಟ್ಟು ದಿನ ತಳ್ಕೊಂಡು ಬಂತು. ಆವಾಗ ಬರೀ 7 ದಿನ ಇತ್ತು. ಬರೀ 7 ದಿನ ನ್ಯಾಕ್ ಪೀರ್ ಕಮಿಟಿಯವರು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬರೀ 7 ದಿನ. ಆ 7 ದಿನದ ಹಿಂದಿನ ದಿನ ಇಲ್ಲಿ ಹಾಳ್ಬಿದ್ದಂಗೆ ಇದ್ದಿದ್ದು ಕ್ಯಾಂಪಸ್. 7 ದಿನದ ಹಿಂದೆ ನಮ್ಮ ಸೂಪರ್ಡೆಂಟ್, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸೂಪರ್ಡೆಂಟು ಮಿಸ್ಟರ್ ಬಾಲಕೃಷ್ಣ ಅವರು ಸಂಜೆ ಫೋನ್ ಮಾಡಿಬಿಟ್ಟು, ಸರ್ ನಮಗೆ ಪೇಂಟ್ ಇಲ್ಲ, ಏನೂ ಇಲ್ಲ, ಕಾಲೇಜ್ಗೆ ನ್ಯಾಕ್ ಟೀಮ್ 7 ದಿನಕ್ಕೆ ಬರ್ತಾರೆ, ಏನಾದರೂ ಮಾಡಬೇಕು ಅಂದಾಗ ಬಂದು ಪೇಂಟ್ ಹೊಡ್ಸೋದಕ್ಕೆ ನಮ್ಮ ಮಾಮೂಲಿಯಾಗಿ ನೀರಟ್ಟಿ ಪೇಂಟ್ ಹೊಡಿತಾರೆ. ಇಲ್ಲಿ ನೀರಟ್ಟಿ ಪೇಂಟ್ ಹೊಡೆದ್ರೆ ಬರೀ ಪೂಜೆ ಇದೆ. ಡೈರೆಕ್ಟ್ ಆಗಿ ಪೇಂಟ್ 900 ಲೀಟರ್ ಹೊಡ್ಸಿದೀವಿ ಈ ಕ್ಯಾಂಪಸ್ಸಲ್ಲಿ. ನೀವು ಯಾರು ರಾಜಕೀಯದವರು ಮಾಡಿರೋದಲ್ಲ, ಏನೂ ಅಲ್ಲ. ನಿಮ್ಮ ಮೂಟ್ ಕೋಟು, ನೀವು ಇವತ್ತು ನಮ್ಗೆ ಅವತ್ತು ಮೂಟ್ ಕೋಟೇ ಇಲ್ಲ. ಇವತ್ತು ನಿಮಗೆ ಮೂಟ್ ಕೋಟ್ನ ನಾವು ಕ್ಲೀನಾಗಿ ಶಿಸ್ತುಬದ್ಧಾಗಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿಟ್ಟಿದ್ದೀವಿ. ನೀವು ಅದನ್ನ ಯೂಸ್ ಮಾಡ್ಕೋಬೇಕು, ನಿಮ್ಮ ಲೆಕ್ಚರರ್ಸ್ನ ಯೂಸ್ ಮಾಡ್ಕೋಬೇಕು. ನಿಮ್ಮ ಲೆಕ್ಚರರ್ಸ್ನ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿನಲ್ಲಿ ಬೆಳಿಬೇಕು ಅಂದ್ರೆ, ನೋಡಿ ಒಂದು ಮಾತು ಹೇಳ್ತೀನಿ, ಪ್ರಶ್ನೆ ಮಾಡ್ದಿರಾ ಇದ್ರೆ ನೀವು ಲಾಯರ್ ಅಲ್ಲ. ಪ್ರಶ್ನೆ ಮಾಡಬೇಕು, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಿ ನೀವು ನಿಮ್ಮ ತನನ ನೀವು ತೋರಿಸ್ಕೊಳ್ಳಿ. ನಿಮ್ಮ ಧೈರ್ಯನ ನೀವು ಇವತ್ತು ತೋರಿಸ್ಕೊಂಡ್ರೆ ಮುಂದೆ ವೇದಿಕೆ ಮೇಲೆ ನಿಮ್ಮ ಧೈರ್ಯ ಇರುತ್ತೆ. ನಿಮ್ಮ ತನನ ನೀವು ತೋರಿಸ್ಕೋಬೇಕು, ನಿಮ್ಮ ತನದಲ್ಲಿ ನೀವು ಬೆಳಿಬೇಕು. ವಿದ್ಯಾರ್ಥಿಗಳು ಯಾರು ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ಲೆಕ್ಚರರ್ಸ್ ಯಾರು ಇದ್ದಾರೋ ಅವ್ರಿಗೆಲ್ರಿಗೂ, ಸರ್ ನಮ್ಮ ಹಕ್ಕು, ದಿಸ್ ಈಸ್ ಹ್ಯೂಮನ್ ರೈಟ್ಸ್, ನಿಮ್ಮ ಹಕ್ಕು. ನೀವು ಏನೇ ಡೌಟ್ಸ್ ಬಂದ್ರು ಸ್ಪಾಟಲ್ಲಿ ತಿಳ್ಕೊಂಡು ಕ್ಲಾರಿಟಿ ಮಾಡ್ಕೊಳ್ಳಿ. ಇನ್ನೊಂದು, ಕಾಲೇಜಿಗೆ ಬರಬೇಕಾದ್ರೆ 3 ರೀತಿ ಓದೋವಂಥ ಹುಡುಗರು ಇರ್ತಾರೆ. ಎಕ್ಸಾಮ್ ಲಾಸ್ಟಲ್ಲಿ ಓದೋವಂಥವ್ರು ಒಬ್ಬರು ಪಾಠ ಮಾಡಿದ್ಮೇಲೆ ಹೋಗಿ ಮನೇಲಿ ಒಂದ್ಸಲ ಗ್ಲಾನ್ಸ್ ಮಾಡೋರು, ಇನ್ನೊಬ್ರು ನಾಳೆ ಮಾಡೋ ಪಾಠನ ಇವತ್ತು ಓದಿ ಬರೋರು. ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಅಂದ್ರೆ, ನಾಳೆ ಮಾಡೋ ಅಂತ ಪಾಠನ ನೀವು ಇವತ್ತೇ ಓದಿ ಕ್ಲಾಸಿಗೆ ಬನ್ನಿ. ಯಾಕೆಂದ್ರೆ ನಿಮ್ಮ ಲೆಕ್ಚರರ್ಸ್ ಕೂಡ ಏನಾದರೂ ತಪ್ಪು ಹೇಳಿದ್ರೆ ನಿಮಗೆ ಪ್ರಶ್ನೆ ಮಾಡುವಂತ ರೀತಿ ನೀವು ಬೆಳೆದಿರ್ತೀರ. ನೀವು ಬೆಳಿಬೇಕು ಅಂದ್ರೆ ನಾಳೆ ಮಾಡೋ ಪಾಠನ ಇವತ್ತೇ ನೀವು ಓದಬೇಕು. ಯಾಕೆಂದ್ರೆ ಅದು ವಕೀಲಗಿರಿಗೆ ಕೆಲಸ ಬರುವಂತ ವಿಚಾರ ಅದು. ಯಾಕೆಂದ್ರೆ ನೀವು ಕೋರ್ಟಲ್ಲಿ ಹೋದ ಮೇಲೆ ಆಮೇಲೆ ಫೈಲ್ ನೋಡಿ ಮಾತಾಡೋದಲ್ಲ. ನಾಳೆ ಹೋದಾಗ ಕೋರ್ಟಲ್ಲಿ ನೀವು ಫೈಲ್ ನೋಡಕ್ ಮೊದಲೇ ನೀವು ಇಲ್ಲಿ ಪ್ರಿಪೇರ್ ಆಗಿ ಹೋಗಿದ್ರೇನೆ ನೀವು ಅಲ್ಲಿ ಮಾತಾಡಕ್ಕಾಗೋದು. ಆದ್ರಿಂದ ದಯವಿಟ್ಟು ನಮ್ಮ ಹುಡುಗರೆಲ್ಲರೂ ಮತ್ತೆ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಯೇತರ ವರ್ಗದವ್ರು ಎಲ್ಲರೂ ನಮ್ಮ ಕಾಲೇಜು ನಮ್ಮದು ಅನ್ನೋದನ್ನ ದಯವಿಟ್ಟು ತಂದುಕೊಂಡು ಈ ಕಾಲೇಜ್ನ ಒಂದು A ಗ್ರೇಡ್ ಬರೋದಕ್ಕೆ ಪ್ರತಿಯೊಬ್ಬರು ಶ್ರಮಿಸಬೇಕು ಅಂತ ಎಲ್ಲರ ಮುಂದೆ ಕೇಳ್ಕೊಂತ ನಾನು